ಮೂವ್ ಆಯ್ತಾ? ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದೀವಿ ನಾವೀಗ. HAL ಏರ್ಪೋರ್ಟ್ ನಿಂದ ನಮ್ಮ ರೆಡ್ ಆರ್ಮಿ ಟೀಮ್ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ಇದು. ವಿಶೇಷ ಬಸ್ನಲ್ಲಿ RCB ತಂಡದ ಆಟಗಾರರು ಸಿಬ್ಬಂದಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಹೋಗೋದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ. ಅದಾದ ನಂತರ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಸರ್ಕಾರದ ಪರವಾಗಿ ಆಟಗಾರರನ್ನ ಸ್ವಾಗತಿಸಲಾಗತ್ತೆ, ಅಭಿನಂದಿಸಲಾಗತ್ತೆ. ವಿಧಾನಸೌಧದ ಮುಂಭಾಗದ ದೃಶ್ಯ ಇದು. ಕಾತರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಗಲ್ಲಿ ಗಲ್ಲಿಯಲ್ಲೂ ಕೂಡ RCB ಅಭಿಮಾನಿಗಳಿರೋದನ್ನ ನಾವು ನೋಡ್ತಾ ಇದ್ದೀವಿ. ಪೊಲೀಸರಿಗೆ ಒಂದು ರೀತಿ ದೊಡ್ಡ ಚಾಲೆಂಜ್ ಇದು. ಇಷ್ಟು ದೊಡ್ಡ ಕ್ರೌಡ್ ಅನ್ನ ನಿಯಂತ್ರಣ ಮಾಡೋದು. ಅಭಿಮಾನಿಗಳ ಜಯಘೋಷ, ಸಂಭ್ರಮಾಚರಣೆ ಎಲ್ಲೆಡೆಯೂ ಕೂಡ ಇದೆ. RCB ಟೀಮ್ಗೆ ಗ್ರ್ಯಾಂಡ್ ವೆಲ್ಕಮ್ ಕೋರಲಾಗ್ತಾ ಇದೆ. RCB ಟೀಮ್ ಬೆಂಗಳೂರಿಗೆ ಲ್ಯಾಂಡ್ ಆಗಿದೆ. HAL ಏರ್ಪೋರ್ಟ್ ನಿಂದ ಎರಡು ಬಸ್ನಲ್ಲಿ ಆಟಗಾರರು ತೆರಳುತ್ತಾ ಇದ್ದಾರೆ. IPL ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ರೋಫಿಯನ್ನ ಮೊಟ್ಟ ಮೊದಲ ಬಾರಿಗೆ ಎತ್ತಿ ಹಿಡಿದಿದೆ. ಆ ಟ್ರೋಫಿಯನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಆಟಗಾರರು. 18 ವರ್ಷಗಳಿಂದ RCB ಅಭಿಮಾನಿಗಳ ಸಂಖ್ಯೆ ಏನಿದೆ ಅದು ವರ್ಷಕ್ಕೂ ಹೆಚ್ಚಳವಾಗ್ತಾನೆ ಇದೆ. ಕಪ್ ಗೆಲ್ಲಿ ಗೆಲ್ಲದೆ ಹೋಗ್ಲಿ, ನಮ್ಮ ಟೀಮ್ ಇದು ಅಂತ ಪ್ರತಿಯೊಬ್ಬರು RCB ತಂಡವನ್ನ ಸಪೋರ್ಟ್ ಮಾಡುತ್ತಲೇ ಬಂದಿದ್ದಾರೆ. ಅವರ ಕನಸು ಕೊನೆಗೂ ಈಡೇರಿದೆ. ಸಂಭ್ರಮದ ಕ್ಷಣ ಇದು. ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಸರ್ಕಾರವೂ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದೆ. ಸರ್ಕಾರದ ವತಿಯಿಂದ RCB ಆಟಗಾರರನ್ನ ಅಭಿನಂದಿಸಲಾಗತ್ತೆ. HAL ಏರ್ಪೋರ್ಟ್ಗೆ ಬಂದಿಳಿದಂತಹ ರೆಡ್ ಆರ್ಮಿ ಟೀಮ್ ಅನ್ನ DCM DK ಶಿವಕುಮಾರ್ ಸರ್ಕಾರದ ಪರವಾಗಿ ಸ್ವಾಗತ ಕೋರಿದ್ರು. ಸ್ವಾಗತಿಸಿದ ನಂತರ ಎರಡು ಬಸ್ನಲ್ಲಿ RCB ಆಟಗಾರರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬರ್ತಾ ಇದ್ದಾರೆ. HAL ಏರ್ಪೋರ್ಟ್ ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನವರೆಗೂ ಕೂಡ ರಸ್ತೆಯ ಎರಡೂ ಬದಿಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಎರಡು ದೃಶ್ಯವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಒಂದು HAL ಏರ್ಪೋರ್ಟ್ ನಿಂದ ರೆಡ್ ಆರ್ಮಿ ಟೀಮ್ ಹೋಟೆಲ್ಗೆ ತೆರಳುತ್ತಾ ಇರುವಂತಹ ಸಂದರ್ಭದ ನೇರ ಪ್ರಸಾರದ ದೃಶ್ಯ. ಮತ್ತೊಂದು ಕಡೆ ಗಲ್ಲಿ ಗಲ್ಲಿಯಲ್ಲಿ RCB ಅಭಿಮಾನಿಗಳು ಹೇಗೆ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆಟಗಾರರನ್ನ ನೋಡೋದಿಕ್ಕೆ, ಅವ್ರಿಗೆ ವಿಶ್ ಮಾಡೋದಿಕ್ಕೆ ಅಂತ ಬಂದಿದ್ದಾರೆ. RCB ಅಭಿಮಾನಿಗಳು ವಿಧಾನಸೌಧದ ಮುಂಭಾಗದ ದೃಶ್ಯ. ಕ್ಷಣ ಕ್ಷಣಕ್ಕೂ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕನ್ನಡದ ಧ್ವಜ ರಾರಾಜಿಸ್ತಾ ಇದೆ. RCB ಫ್ಲಾಗ್ ರಾರಾಜಿಸ್ತಾ ಇದೆ. ಎಲ್ಲೆಡೆಯೂ ಕೂಡ ಕೇಳಿ ಬರ್ತಾ ಇರುವಂತಹ ಘೋಷಣೆ ಒಂದೇ, ಅದು ಜೈ RCB. ವಿರಾಟ್ ಕೊಹ್ಲಿ ನಿನ್ನೆ ಫೈನಲ್ ಪಂದ್ಯದಲ್ಲಿ RCB ಗೆಲುವು ಸಾಧಿಸ್ತಾ ಇದ್ದಂತೆ. ಏನು ಲಾಸ್ಟ್ ಓವರ್ 6 ಬಾಲ್ 29 ರನ್ ಬೇಕಾಗಿರುತ್ತೆ. ಆಗಲೇ ಸಂಭ್ರಮ ಶುರುವಾಗಿತ್ತು. ವಿರಾಟ್ ಕೊಹ್ಲಿ ಅಂತೂ ತುಂಬಾ ಎಮೋಷನಲ್ ಆಗ್ಬಿಟ್ಟು ಮೈದಾನದಲ್ಲಿ ಭಾವುಕರಾದ್ರು. ದೀರ್ಘಕಾಲದ ಕನಸಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.